ಇಡೀ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು ಎಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಿದ್ದಾರೆ ಅಂದ್ರೆ ಅದು ಕರ್ನಾಟಕ ಮಾತ್ರ. ಯಾಕಂದ್ರೆ ಅಸಂಘಟಿತ ಕಾರ್ಮಿಕರ ಒಳಿತಿಗೋಸ್ಕರ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಸ್ಪಷ್ಟವಾಗಿ ಒಂದು ಸಂಗತಿಯನ್ನ ದಾಖಲಿಸಿತ್ತು. ಆ ಭರವಸೆಯಂತೆ, ಕೊಟ್ಟ ಮಾತಿನಂತೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಕಲ್ಯಾಣ ಇಲಾಖೆ ನಡ್ಕೊಳ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ನಡ್ಕೊಳ್ತಿದೆ. ನೋಡಿ, ಇಡೀ ದೇಶದಲ್ಲಿ ಡೆಲಿವರಿ ಬಾಯ್ಸ್ಗೆ ಉಚಿತವಾಗಿ ಜೀವ ವಿಮೆಯನ್ನ ಮಾಡಿಸಿಕೊಡ್ತಿದೆ ಕರ್ನಾಟಕ ಸರ್ಕಾರ. ಬಹುಮುಖ್ಯವಾಗಿ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆ ಈ ಹುಡುಗರಿಗೆ ಒಂದು ಸ್ಪಷ್ಟವಾದಂತಹ ಧೈರ್ಯವನ್ನ, ಅಣ್ಣನ ರೀತಿಯಲ್ಲಿ ಒಂದು ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ಈ ಇಲಾಖೆ ಮತ್ತು ಸಂತೋಷ್ ಲಾಡ್ ಅವರು ಮಾಡ್ತಿದ್ದಾರೆ. ನೋಡಿ, ಕಾರ್ಮಿಕ ಇಲಾಖೆ ಬಹುಮುಖ್ಯವಾಗಿ ಅದರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬಹುದೊಡ್ಡ ಒಂದು ಯೋಜನೆಯನ್ನ ಶುರು ಇಟ್ಕೊಂಡಿದೆ. ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಇ ಕಾಮರ್ಸ್ ಸಂಸ್ಥೆಯ ಅಮೆಜಾನ್ ಇರಬಹುದು, ಬಿಗ್ ಬಾಸ್ಕೆಟ್ ಇರಬಹುದು, ಡೊಮಿನೋಸ್ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, ಹೀಗೆ ಸಾಕಷ್ಟು ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಅಸಂಘಟಿತ ಡೆಲಿವರಿ ಬಾಯ್ಸ್ ಯಾರಿದ್ದಾರೆ ಅಂತಹ ಹುಡುಗರಿಗೆ ಈಗ ಸರ್ಕಾರ ಉಚಿತವಾಗಿ ಜೀವ ವಿಮೆಯನ್ನ ಮಾಡಿಸಿಕೊಡ್ತಾ ಇದೆ. ಈ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಹೇಗೆ? ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಅರ್ಹ ಫಲಾನುಭವಿಗಳು ಸೂಕ್ತ ದಾಖಲೆಗಳನ್ನ ಸಬ್ಮಿಟ್ ಮಾಡೋ ಮೂಲಕ ಎಲ್ಲಿ ಬೇಕಾದ ಯಾರೆಲ್ಲ ಅರ್ಹರಿದ್ದಾರೆ ಅವರು ಎಲ್ಲಿ ಬೇಕಾದ್ರೂ ಈ ಒಂದು ಜೀವ ವಿಮೆಯನ್ನ ಮಾಡಿಸಿಕೊಳ್ಳಬಹುದು. ಏನೆಲ್ಲ ಲಾಭಗಳು ಸಿಗುತ್ತೆ? ಅಪಘಾತ ಪರಿಹಾರ ಸಿಗುತ್ತೆ, ಶಾಶ್ವತ ದುರ್ಬಲತೆ ಹೊಂದಿದ್ರೆ ಅದಕ್ಕೂ ಕೂಡ ಸಹಾಯಧನ ಮತ್ತು ಪರಿಹಾರ ಸಿಗುತ್ತೆ, ಪಿಂಚಣಿಗಳು ಸಿಗ್ತಾವೆ, ಜೊತೆಯಲ್ಲಿ ಆಸ್ಪತ್ರೆಯ ವೆಚ್ಚ ಮರುಪಾವತಿಯಾಗುತ್ತೆ. ಇದ್ರ ಜೊತೆಯಲ್ಲಿ ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಸಂತೋಷ್ ಲಾಡ್ ಅವರ ಇಲಾಖೆ, ಕಾರ್ಮಿಕ ಕಲ್ಯಾಣ ಇಲಾಖೆ ಜೀವ ವಿಮೆಯನ್ನ ಮಾಡಿಸಿ ಕೊಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ಸಂತೋಷ್ ಲಾಡ್ ಅವರು ಖುದ್ದಾಗಿ ತಮ್ಮ ವಿಡಿಯೋ ಬೈಟ್ಗಳ ಮೂಲಕ ಅರ್ಹ ಫಲಾನುಭವಿಗಳಿಗೆ ಮನವಿ ಮಾಡ್ಕೊತಿದ್ದಾರೆ. ನಿಮ್ದಿದು, ಬನ್ನಿ ನಿಮ್ಮ ಒಂದು ಹಕ್ಕನ್ನ ಪಡ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಖುದ್ದು ಲಾಡ್ ಹೇಳಿರುವಂತಹ ಸಂಗತಿಗಳೇನು, ಆ ವಿಡಿಯೋವನ್ನ ನೋಡ್ಬಿಡಿ. ನಮಸ್ಕಾರ, ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು. ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ 3-4 ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾಗಿ ಸೇರಿ 46 ಲಕ್ಷ ಕಾರ್ಡ್ಗಳಿವೆ. ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್, ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು, ಅಂಥ ಒಂದು ಕಾರ್ಡನ್ನು ಜಾಸ್ತಿ ಕಂಡು ಬರ್ತವೆ. ಹಾಗಾಗಿ ಕಳೆದ ಸರ್ಕಾರದಲ್ಲಿ ಕೇವಲ 2 ಲಕ್ಷಗಳ ಅರ್ಜಿ ಇದ್ದು ಸ್ಕಾಲರ್ಶಿಪ್ಗೆ, ಈ ಬಾರಿ 13 ಲಕ್ಷ ಅರ್ಜಿಗಳು ಬಂದಿದ್ದಾವೆ. ಪ್ರತಿಯೊಬ್ಬರ ಅಭಿಪ್ರಾಯ ಅಂತಂದರೆ ಸ್ಕಾಲರ್ಶಿಪ್ನಲ್ಲಿ ಕಡಿತ ಮಾಡಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಭಾಳಷ್ಟು ಜನರ ಕಡೆ ಬರ್ತಾ ಇದೆ. ನಾನು ಭಾಳಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಕಡಿತ ಮಾಡ್ತಕ್ಕಂಥ ಉದ್ದೇಶ, ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಕೇವಲ 1,000 ಕೋಟಿ ಮಾತ್ರ. ಮೊದಲೇ ಕಳೆದ ಸರ್ಕಾರದಲ್ಲಿ 13,000 ಕೋಟಿ ಇತ್ತು, ಈಗ ಇರ್ತಕ್ಕಂಥ ಕೇವಲ 6,500 ಕೋಟಿ ಇದೆ. ಹಂಗಾಗಿ 13 ಲಕ್ಷ ಅರ್ಜಿಗೆ ಕಳೆದ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟರೆ ನಮಗೆ ಇದಕ್ಕೆ 2,500 3,000 ಕೋಟಿ ಬೇಕಾಗುತ್ತೆ. ಅದರ ಜೊತೆಗೆ ಮುಂದೆ ಪೆನ್ಷನ್ನು ಕೊಡಬೇಕು, ಬೇರೆ ರೀತಿಯ ಎಲ್ಲ 12 ಥರದ ನಾವೇನು ಸೋಷಿಯಲ್ ಸ್ಕೀಮ್ಸ್ಗಳನ್ನ ಕೊಡ್ತೀವಿ, ಅದನ್ನೆಲ್ಲ ಕೊಟ್ಟರೆ ದುಡ್ಡು ಉಳಿಯೋದಿಲ್ಲ. ಹಂಗಾಗಿ ಇವತ್ತು ಈ 46 ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ಡದಲ್ಲಿ 70% ಬೋಗಸ್ ಕಾರ್ಡ್ ಇದ್ದಾವೆ, ಅದನ್ನು ಪತ್ತೆ ಹಚ್ಚಿ ತೆಗಿಬೇಕು. ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಸಹಕರಿಸಬೇಕು. ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಿಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಂಗಾಗಿ ತಮ್ಮ ಸಹಕಾರ ಇರಲಿ. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇನ್ನೂ ಹೆಚ್ಚಿನ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು. ಆದಾಯ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಜಾಸ್ತಿ ಆಗಲಿಕ್ಕೆ ನಮ್ಮ ಸರ್ಕಾರ ಆಮೇಲೆ ನಾವು ಕೂಡ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಖಂಡಿತವಾಗಿಯೂ ತಮಗೆ ಭರವಸೆಯನ್ನು ಕೊಡ್ತೀನಿ, ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಆದಾಯ ಕೂಡ ದುಪ್ಪಟ್ಟು ಆಗ್ತಕ್ಕಂಥದ್ದಾಗುತ್ತೆ. ಹಂಗಾಗಿ ಇನ್ನೊಂದು 6-8 ತಿಂಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ, ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ.